ದೊಡ್ಡ ಮನೆ ಕುಡಿ ಇವಾಗ ಅಂದೊಂದಿತ್ತು ಕಾಲದ ಮೂಲಕ ಎರಡು ವಿಭಿನ್ನ ಶೇಡ್ ಮೂಲಕ ಬರ್ತಾ ಇದ್ದಾರೆ. ಎರಡು ಸಾಂಗ್ಸ್ ಕೂಡ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಇವತ್ತು ನಮ್ಮ ಜೊತೆ ವಿನಯ್ ರಾಜ್ಕುಮಾರ್ ಸರ್ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್, ಸಾಂಗ್ಸ್ ಕೇಳಿ ತುಂಬ ಖುಷಿ ಆಯಿತು. ಸೊ ನಿಮ್ಮ ಎಫರ್ಟ್ ನೋಡಿ ಖುಷಿ ಆಯಿತು. ನೀವು ಇಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ರೆಸ್ಪಾನ್ಸ್ ಸಖತ್ತ ಬಂದಿದೆ, ಏನು ಅನಿಸ್ತಾ ಇದೆ ಸರ್? ಖುಷಿ ಆಗ್ತಿದೆ. ಅದೇ ಒಂದು ಸಿನಿಮಾ ರಿಲೀಸ್ ಮುಂಚೆ ಒಂದೆರಡು ಸಾಂಗ್ ಈ ಥರ ತುಂಬ ಕನೆಕ್ಟ್ ಆದಾಗ, ಜನಕ್ಕೆ ತುಂಬ ಇಷ್ಟ ಆದಾಗ ಅದೊಂದು ಸಖತ್ ಖುಷಿ ಕೊಡುತ್ತೆ, ತುಂಬ ಮೋಟಿವೇಟ್ ಮಾಡುತ್ತೆ ನೆಕ್ಸ್ಟ್ ಪ್ರಮೋಟ್ ಮಾಡೋಕ್ಕೆ. ಅದೇ ರೀತಿ ತುಂಬ ಖುಷಿ ಆಗ್ತದೆ. ಸರ್, ಈ ಬಾಡಿ ಟ್ರಾನ್ಸ್ಫಾರ್ಮೇಷನು ನಿಮ್ಮ ಎಫರ್ಟ್ನ ಈಗ ಹೊಸದಾಗಿ ನಾವು ನೋಡ್ತಾ ಇಲ್ಲ. ಒಂದು ಸರಳ ಪ್ರೇಮ ಕಥೆನಲ್ಲೂ ಕೂಡ ನೀವು ಆಲ್ರೆಡಿ ತೋರಿಸಿದ್ದೀರಾ ನಿಮ್ಮ ಎಫರ್ಟ್ ಏನು ಅನ್ನೋದನ್ನ. ಸೊ ಈ ಸಿನಿಮಾಗೆ ಇಷ್ಟು ವ್ಯತ್ಯಾಸ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ ಸರ್? ಅಷ್ಟು ಟೈಮ್ ಅಂತ ಏನು ಗೊತ್ತಾಗ್ತಿಲ್ಲ. ಬಟ್ ಅಂದರೆ ಒಂದು ಫಿಟ್ ಆಗಿರಬೇಕಾಯ್ತು. ಆಮೇಲೆ ಒಂದು ಚಿಕ್ಕ ಹುಡುಗ, ಒಂದು 16 ವರ್ಷದ ಹುಡುಗನ ಥರ ಕಾಣಿಸ್ಬೇಕಂದ್ರೆ ಒಂದಷ್ಟು ಎಫರ್ಟ್ ಇದ್ದೇ ಇರುತ್ತೆ. ಒಂದಷ್ಟು ಡಯಟ್ ಇರ್ಬೋದು, ಅದು ಆ ಹುಡುಗನ ಮ್ಯಾನರಿಸಮ್ಸ್ ಇರ್ಬೋದು, ಒಂದಷ್ಟು ಹೋಮ್ವರ್ಕ್ಗಳು ಮಾಡಿ. ಆಮೇಲೆ ನಮ್ಮ ಡೈರೆಕ್ಟರ್ ಕೂಡ ತುಂಬ ಒಂದಷ್ಟು ಇನ್ಪುಟ್ಸ್ ಕೊಟ್ಟಿದ್ರು, ಹೀಗಿರಬೇಕು ಹಾಗಿರ್ಬೇಕು ಅಂತ. ಅದೆಲ್ಲ ಫಾಲೋ ಮಾಡ್ಕೊಂಡು ಈಸಿಯಾಗಿ ಬಂತು. ಅಂದರೆ ಸರ್, ಈಗ ಡಯಟ್ ಮಾಡೋದೇ ಬೇರೆ ಫಿಟ್ ಆಗಿರೋದಕ್ಕೆ, ಬಟ್ ಇಲ್ಲಿ ನೀವು ನೋಡಿದಾಗ ಫುಲ್ಲು ಸಣ್ಣ, ಅದು 10ನೇ ಕ್ಲಾಸ್ ಹುಡುಗನ ಥರ ಕಾಣಿಸೋದು ಅಷ್ಟು ಈಸಿ ಅಲ್ಲ. ಸೊ ಅದಕ್ಕೆ ನಿಮ್ಮ ಡಯಟ್ ಹೇಗಿರ್ತಾ ಇತ್ತು, ಹೆಂಗೆ ಮಾಡಿದ್ರಿ ಸರ್? ಅದೇ ನಾರ್ಮಲ್ ಡಯಟ್ ಅಂದ ತಕ್ಷಣ ಊಟನೇ ಬೇರೆ ಥರ ತಿನ್ನೋದಂತೆಲ್ಲ. ಏನು ನಮ್ಮ ಮನೇಲಿ ಏನು ಊಟ ಮಾಡ್ತಾರೋ ಅದೇ ಊಟನೇ ಮಾಡೋದು. ಬಟ್ ಎಷ್ಟು ತಿಂತೀವಿ ಅಂತ ನೋಡ್ಕೊಂಡು ತಿನ್ನೋದು ಅಷ್ಟೇ. ಬಟ್ ಇಲ್ಲಾಂದರೆ ಸೇಮ್ ಅನ್ನ, ಸಾರು, ತುಪ್ಪ, ಏನು ಮನೇಲಿ ಏನು ಮಾಡ್ತಾರೋ ಅದೇ ಡಯಟ್ ಊಟ ಅಂದರೆ ಅದೇ ಡಯಟ್ ಊಟ. ಬಟ್ ಎಷ್ಟೆಷ್ಟು ಯಾವಾಗ ತಿನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಡಯಟಿಂದ ವಾಪಸ್ ಮತ್ತೆ ಒಂದು ಮೆಚೂರ್ಡ್ ಫೇಸ್ ಬಂತು, ಅಲ್ಲಿಗೆ ಆ ಥರ ಮಾಡೋದಕ್ಕೆ ಅದಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ, ಅದು ಹೆಂಗಿದೆ ಸರ್? ಅದೆಲ್ಲದು ಒಂದು ಥಾಟ್, ಅದು ತಲೆಯಲ್ಲಿದ್ದಾಗ ಅದಾಗದೇ ಆಗಿಬಿಡುತ್ತೆ. ಈಗ ಎಲ್ಲದಕ್ಕೂ ಅಷ್ಟು ಎಫರ್ಟ್ ಬೇಕಾಗಿಲ್ಲ. ಬಟ್ ನೀವು ಒಂದ್ಸಲ ಈ ಥರ ಹೀಗಾಗಬೇಕು, ಈಗ ಇರಬೇಕು ಅಂತ ಅಂದ್ಕೊಂಡಾಗ ಒಂದಷ್ಟು ಮೋಟಿವೇಶನ್ಸ್ ಹಂಗೆ ಸಿಗುತ್ತೆ. ವರ್ಕೌಟ್ಸಲ್ಲಿರ್ಬೋದು, ಡಯಟ್ಸಲ್ಲಿರ್ಬೋದು, ಆಮೇಲೆ ಏನಂತಾರೆ ಮ್ಯಾನರಿಸಮ್ಸಲ್ಲಿರ್ಬೋದು, ಮಾತಾಡೋ ಸ್ಟೈಲ್ ಇರ್ಬೋದು, ನಡೆಯೋ ಸ್ಟೈಲ್ ಇರ್ಬೋದು. ಸೊ ಎಲ್ಲದರಲ್ಲೂ ಒಂದು ಕ್ಯಾರೆಕ್ಟರ್ನ ತೋರಿಸ್ಬೋದು. ನಿಮಗೆ ವಿತೌಟ್ ಶೇವ್ ಇಷ್ಟನಾ, ವಿತ್ ಶೇವ್ ಇಷ್ಟನಾ, ಹೇಗೆ? ಈ ಎರಡು ಪಾತ್ರದಲ್ಲಿ ನಿಮ್ಗೆ ಯಾವ ಪಾತ್ರ ತುಂಬ ಇಷ್ಟ ಆಗಿದ್ದು? ಇಲ್ಲ, ನನಗೆ ಆ್ಯಕ್ಚುಲಿ 16 ಇಯರ್ ರೋಲ್ ಮಾಡೋಕ್ಕೆ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಕೊಡ್ತು ಆ ರೋಲ್. ಬಟ್ ನನಗೆ ಗಡ್ಡ ಇಲ್ಲದೆ ಅದೇನು ಅಷ್ಟು ಮ್ಯಾಟ್ರ್ ಆಗಲ್ಲ, ಏನಾದರೂ ಓಕೆ. ಅಂದರೆ ಅದು ಕೆಲವೊಬ್ರು ದಾಡಿ ಬಿಟ್ಟಾಗ ಹಿಂಗೆಲ್ಲ ಮಾಡ್ಕೊಂಡು ಅಭ್ಯಾಸ ಇರುತ್ತೆ, ಅವಾಗಿನಕ್ಕೂ ಮತ್ತು ದಾಡಿ ಹೋದ್ಮೇಲೆ ಅದು ಸ್ವಲ್ಪ ಆ ಟೈಮ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗಲ್ವಾ? ಇಲ್ಲ, ಅಡ್ಜಸ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇದ್ರ ಹಿಂದೆ ಶೂಟ್ ಮಾಡೋದ್ರಿಂದ ಕಂಪ್ಲೀಟ್ ಫುಲ್ ದಾಡಿ ಇತ್ತು. ಸೊ ಸಡನ್ನಾಗಿ ಶೇವ್ ಮಾಡಿದಾಗ ನಾವು ಕನ್ನಡಿಯಲ್ಲಿ ನಮ್ಮನ್ನ ನೋಡ್ಕೊಂಡಾಗ ಒಂದು ವ್ಯತ್ಯಾಸ ಕಾಣುತ್ತೆ. ಅಂದರೆ ಆಮೇಲೆ ಆ ಫೇಸಲ್ಲಿ ಈಗ ಏನೋ ಗಡ್ಡದ ಜೊತೆ ಒಂದು ಎಕ್ಸ್ಪ್ರೆಷನ್ ಬೇರೆ ಥರ ಕಾಣಿಸುತ್ತೆ, ಗಡ್ಡ ಇಲ್ಲದೆ ಎಕ್ಸ್ಪ್ರೆಷನ್ಸ್ ಬೇರೆ ಥರ ಕಾಣಿಸುತ್ತೆ. ಸೊ ನಮಗೆ ಒಂದು 2 ದಿನ ಬೇಕು, ಅದನ್ನ ನಮ್ಮ ಮುಖನ ನಾವು ನೋಡ್ಕೊಂಡು ಅದೊಂದು ಸ್ವಲ್ಪ ಅಭ್ಯಾಸ ಆಗೋಕ್ಕೆ ಒಂದು 2-3 ದಿನ ಬೇಕು. ಆಮೇಲೆ ಬೇರೆಯವ್ರ ರಿಯಾಕ್ಷನ್ಸ್ ನೋಡೋಕ್ಕೆ ಒಂಥರ ಇರುತ್ತೆ. ಎಲ್ಲರೂ ನೋಡಿ ತುಂಬ ಶಾಕಲ್ಲಿ ನೋಡ್ತಾರೆ, ಒಂದಷ್ಟು ಜನ ನಗ್ತಾರೆ, ಒಂದಷ್ಟು ಜನ. ಸೊ ಅದೊಂಥರ ಚೆನ್ನಾಗಿತ್ತು. ನಮಗೆ ಒಂದು ಕ್ಷಣ ಸ್ಕೂಲ್ ಯೂನಿಫಾರ್ಮಲ್ಲಿ ನಿಮ್ಮನ್ನು ನೋಡಿದಾಗ ನಮಗೆ ತುಂಬಾ ಖುಷಿ ಆಯಿತು. ಸೊ ಎಲ್ಲರ ಜೊತೆನೂ ನೋಡಿದ್ರಿ, ಅದು ಅಂದರೆ ಒಂದು ಸಾಂಗ್ಸು ಸಿನಿಮಾಗೆ ಹಿಟ್ ಕೊಡೋ ಅಂಥದ್ದು. ಸ್ಟಾರ್ಟಿಂಗೇ ಹೇಳ್ಬಿಡುತ್ತೆ, ಸಾಂಗ್ಸ್ ಹಿಟ್ಟಾದರೆ ಸಿನಿಮಾ ಹಿಟ್ ಆದಂಗೆ ಅಂತ. ಸೊ ಈ ಸಾಂಗ್ಸ್ಗಳ ಬಗ್ಗೆ, ಈ ಸಿನಿಮಾದ ಸಾಂಗ್ಸ್ಗಳ ಬಗ್ಗೆ ನೀವು ಹೇಳೋದಾದರೆ? ಈ ಸಾಂಗ್ಸು ಒಂದು 5 ಸಾಂಗ್ ಇದೆ. ಒಂದೊಂದು ಸಾಂಗಿಗೂ ಒಂದು ಡೀಪ್ ಇಮೋಷನ್ ಇದೆ, ಒಂದು ಬೇರೆ ಭಾವ ಇದೆ. ಸೊ ಮೊದಲದು ಈ ಮುಂಗಾರು ಮಳೆಯಲ್ಲಿ ಆಗಲೇ ಕೇಳಿದ್ವಿ, ಅದು ಆಮೇಲೆ ಇದು 2 ಮೆಲಡೀಸು ಜೊತೆಗೆ ತಾಯಿ ಬಗ್ಗೆ ಒಂದು ಸಾಂಗ್ ಇದೆ. ಆ ಸಾಂಗು ತುಂಬ ಚೆನ್ನಾಗಿದೆ. ಮತ್ತು ತುಂಬ ಚಿಕ್ಕ ಹುಡುಗರು ಇರ್ತಾರಲ್ಲ, ಒಂದು LKG UKG ಓದೋರು. ಸೊ ಒಂದಷ್ಟು ಕಾನ್ಸೆಪ್ಟ್ಗಳಿರುತ್ತೆ, ಅವ್ರದ್ದು ಒಂದಷ್ಟು ಅಂದರೆ ಡೈಲಿ ಮಾಡೋ ಒಂದು ಆಟಗಳಿರುತ್ತೆ. ಸೊ ಅದ್ರ ಮೇಲೆ ಒಂದು ಸಾಂಗ್ ಇದೆ. ಆ ಥರ 4-5 ಬೇರೆ ಸಾಂಗ್ ಇದೆ. ಎಲ್ಲ ಸಾಂಗು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮಗೂ ಬಾಲ್ಯನ ನೆನ್ಪು ಮಾಡಿದ್ರಿ. ಈ ಸಾಂಗ್ಸ್ಗಳೆಲ್ಲ ಹೆಂಗಿತ್ತು ಅಂದರೆ ಅಂದೊಂದಿತ್ತು ಕಾಲ ಸಿನಿಮಾ ಸಾಂಗ್ಸು ನಮಗೂ ಕೂಡ ಬಾಲ್ಯವನ್ನು ನೆನ್ಪು ಮಾಡುವಂತೆ ಇತ್ತು. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.